ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಅಂಚದ ಗಂಡು, ಆಗ ರವಿಚಂದ್ರನ್, ಈಗ ನೀನಾಸಂ ಸತೀಶ್. ನಿರ್ದೇಶಕರು ಬೇರೆ ಬೇರೆ. 1988ರ ಅಂಜದ ಗಂಡು ಚಿತ್ರಕ್ಕೆ ರೇಣುಕಾ ಶರ್ಮಾ ನಿರ್ದೇಶಕರು. 2014ರ ಅಂಜದ ಗಂಡು ಚಿತ್ರಕ್ಕೆ ಕಿರಾತಕ ಡೈರೆಕ್ಟರ್ ಪ್ರದೀಪ್ ರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ. ಆದರೆ ಎರಡೂ ಚಿತ್ರಕ್ಕೆ ಎಲ್ಲೂ ಹೋಲಿಕೆ ಇಲ್ಲ, ಟೈಟಲ್ ಹೊರತಾಗಿ. ನಾಳೆ ಹೊಸ ಅಂಜದ ಗಂಡು ಬರ್ತಿದ್ದಾನೆ. ಈತನ ಖದರ್ ಏನು, ಬನ್ನಿ ನೋಡೋಣ. ನಾಡು ನುಡಿಗೆ ಸಂಬಂಧಿಸಿದಂತೆ ಸಾಧನೆ ಮಾಡಿದ ಹಿರಿಯ ಸಾಧಕರ ಹೆಸರನ್ನ ಅವರಿಗೆ ಗೌರವ ಸಲ್ಲಿಸೋ ಸಲುವಾಗಿ ನಗರದ ರಸ್ತೆಗಳಿಗೆ ಇಡೋದು ವಾಡಿಕೆ. ಆದರೆ ಬೆಂಗಳೂರಿನಲ್ಲಿ ಗೌರವ ಸಲ್ಲಿಸೋ ಭರದಲ್ಲಿ ಅಗೌರವ ನೀಡಲಾಗ್ತಾ ಇದೆ. ವಿಷಯ ಏನು ಅಂತೀರಾ? ಇಲ್ಲಿದೆ ನೋಡಿ ವರದಿ. ಈ ವರದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ಬೆಂಗಳೂರಿನ ಗವಿಪುರಂನಿಂದ ರಾಮಕೃಷ್ಣ ಮಠ ಸರ್ಕಲ್ಗೆ ಹೋಗೋ ರಸ್ತೆ. ಇದಕ್ಕೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ರಸ್ತೆ ಅಂತ ಬಹುದಿನಗಳ ಹಿಂದೆಯೇ ನಾಮಕರಣ ಮಾಡಲಾಗಿದೆ. ಅದೇನೋ ಸಂತಸದ ವಿಚಾರವೇ. ಆದರೆ ಇಲ್ಲಿಯ ಕೆಂಪೇಗೌಡ ಸರ್ಕಲ್ ಬಳಿ ತೇಜಸ್ವಿಯವರ ಹೆಸರಿರುವ ಫಲಕವೊಂದು ಅನಾಥವಾಗಿ ರಸ್ತೆಯಲ್ಲಿ ಬಿದ್ದಿರೋದು ನೋಡುಗರಿಗೆ ನೋವುಂಟು ಮಾಡ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರಂತ ಅವ್ರದ್ದೊಂದು ಹೆಸರಿರುವಂಥ ಒಂದು ಬೋರ್ಡ್ನ ಈ ಕಸದ ತೊಟ್ಟಿಯವರ ಹತ್ರ, ಗವಿಗಂಗರ ದೇವಸ್ಥಾನ ಅಂತ ಇರೋ ಕಸದ ತೊಟ್ಟಿ ಹತ್ರ ಬಿಸಾಕಿದ್ದಾರೆ. ಒಂದು 6 ತಿಂಗಳಿಂದ ನಾವು ಈ ಕಡೆನೇ ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ದೀವಿ. ಸ್ಕೂಲ್ ಬರ್ತದು ಹೋಗೋದು ಎಲ್ಲ ಕಡೆ ಗಮನಿಸ್ತಾ ಇದ್ದೀವಿ. ಈ ಕಡೆ ಒಂಚೂರು BBMP ಅವರು ಗಮನ ಕೂಡ ಹರಿಸಿಲ್ಲ. ದಯವಿಟ್ಟು ಅಲ್ಲಿ ನಮ್ಮ ಕವಿಗಳ, ನಮ್ಮ ಲೇಖಕರ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಒಂದು ಬೋರ್ಡ್ನ ಅವ್ರ ಹೆಸರಿರುವಂಥ ಒಂದು ಅವ್ರನ್ನ ಮರ್ಯಾದೆನ ಅವ್ರ ಹೆಸರಿಗಿರೋ ಒಂದು ಮರ್ಯಾದೆಗೋಸ್ಕರ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ BBMP ಅವರು ಆ ಕಡೆ ಸ್ವಲ್ಪ ಗಮನ ಹರಿಸಿ ಅದನ್ನು ಸರಿ ಮಾಡಬೇಕು ಅಂತ ನಾವು ಈ ಮಕ್ಕಳಿಂದ ಕೇಳ್ಕೊತಾ ಇದ್ದೀವಿ. ಕಳೆದ 6 ತಿಂಗಳಿಂದ ಈ ಫಲಕ ಹೀಗೆ ತಿಪ್ಪೆಯಲ್ಲಿ ಬಿದ್ದಿದ್ದು ಅದರ ಮೇಲೆ ಕಸ ಹಾಕೋದನ್ನ ನೋಡಿ ಎಂಥವರಿಗಾದರೂ ಕೋಪ ಬಾರದಿರುವುದು. ಅದನ್ನ ಇಡೋದರ ಜೊತೆಗೆ ಅವುಗಳ ಸೂಕ್ತ ನಿರ್ವಹಣೆ ಮಾಡದ BBMPಯ ನಿರ್ಲಕ್ಷ್ಯ ಸ್ಥಳೀಯರನ್ನ ಕೆರಳಿಸ್ತಾ ಇದೆ. BBMP ಅವರು ಇದವರು ಉದಾಸೀನ ಅಂತ ಹೇಳ್ಬೇಕು ಅಥವಾ ಅವ್ರ ಹೆಸರಿಗೆ ತೋರಿಸ್ತಾರೋ ಅಗೌರವ ಅಂತ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ಅಕಸ್ಮಾತಾಗಿ ಅವ್ರ ಹೆಸರನ್ನ ಎಲ್ಲೋ ಒಂದು ಗೋಡೆ ಮೇಲೆ ಬರ್ದೋ ಅಥವಾ ಯಾರೋ ಏನೋ ಮಾಡಿದ್ರೆ ನನ್ನ ಹೆಸರನ್ನ ಹಂಗೆ ಮಾಡಿದರೆ ಹಿಂಗೆ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಅರ್ಚಾಡಿ ದೊಡ್ಡ ರಂಪ ರಾಮಾಯಣ ಮಾಡ್ತಾರೆ. ಆದರೆ ಒಬ್ಬ ಖ್ಯಾತ ಲೇಖಕನ ಹೆಸರನ್ನ ಈ ಥರ ಬಿಸಾಕಿದ್ದಾರಲ್ಲ, ನಮ್ಮ ಕನ್ನಡಕ್ಕೆ ಮಾಡೋ ಅವಮಾನ ಅಂತಲೇ ಹೇಳ್ಬೋದು ಇದನ್ನ. ಇದರಿಂದ BBMP ಅವರು ಇದನ್ನು ಒಳ್ಳೆ ಪರಿಶೀಲಿಸಿ ಒಂದು ಉತ್ತಮ ಕ್ರಮ ತಗೋಬೇಕಂತ ನಾನು ಇಷ್ಟಪಡ್ತೀನಿ. ಬೆಂಗಳೂರಿನ ಎಲ್ಲಾ ಪ್ರಮುಖ ರಸ್ತೆಗಳಿಗೆ ಖ್ಯಾತನಾಮರ ಹೆಸರುಗಳಿವೆ. ಇನ್ನಾದರೂ BBMP ಎಚ್ಚೆತ್ತುಕೊಂಡು ಅವರ ಹೆಸರಿಗೆ ಗೌರವ ತರುವ ನಿಟ್ಟಿನಲ್ಲಿ ನಿರ್ವಹಣೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.